ಚುನಾವಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸತಕ್ಕಂಥದ್ದು, ಮತದಾರರಿಗೆ ಸರಿಯಾದ ನೋಂದಣಿ ವಿಧಾನ ತಿಳಿಸುವುದು, ಪ್ರತಿ ನಮೂನೆ ಸಲ್ಲಿಸುವ ಮೊದಲು ದೃಢೀಕರಿಸುವುದು, ಅನರ್ಹರನ್ನು ಸೇರಿಸಬಾರದು, ಅರ್ಹರನ್ನು ಕೈಬಿಡಬಾರದು ಎಂಬ ತತ್ವವನ್ನು ಪಾಲಿಸಬೇಕು. ಇದರ ಮೂಲ ಉದ್ದೇಶ ಯಾರು ಅರ್ಹರಾಗಿದ್ದೋ ಅವರನ್ನ ಸೇರಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ರಾಜಕೀಯ ಪಕ್ಷದ ಕಾರ್ಯಯೋಜನೆ 14 ಇದೆ. ಈಗ ಏನ್ ನಾವು ಮಾಡ್ತಾ ಇದೀವಲ್ಲ, ಇದೇ ರಾಜ್ಯ ಮಟ್ಟದ ಮತದಾರ ಪಟ್ಟಿ ರಚಿಸಿ ಕಾನೂನು ಮತ್ತು ದತ್ತಾಂಶ ಕ್ಷೇತ್ರ ತಜ್ಞರನ್ನು ಸೇರಿಸಿ ಪ್ರತಿ ಬೂತ್ ಮಟ್ಟದಲ್ಲಿ ಬಿಎಲ್ಎ ನಕ್ಷೆ ಹಾಕುವುದು, ಬಿಎಲ್ಎ ಮತ್ತು ಬಿಎಲ್ಎಗೆ ಫಾರ್ಮ್ಗಳನ್ನು ಸಿದ್ಧಪಡಿಸುವುದು, ಬಿಎಲ್ಎ ತರಬೇತಿ ನೀಡುವುದು, ಬೂತ್ ಮಟ್ಟದ 18+ ಮತದಾರರ ಮತ್ತು ಸ್ಥಳಾಂತರಗಳ ಮತದಾರ ಪಟ್ಟಿಯನ್ನು ನಿರ್ವಹಿಸುವುದು, ಇಆರ್ಒ ಟಿಒ ಸಭೆಯಲ್ಲಿ ಭಾಗವಹಿಸುವುದು, ದಾವೆ ಆಕ್ಷೇಪಗಳನ್ನು ಸಲ್ಲಿಸುವುದು. ಏನ್ ನಾನು ಪ್ರೊಸೀಜರ್ಸ್ ಹೇಳಿದೆ, ಇದೇ ಪ್ರೊಸೀಜರ್ಸ್ ಈ 6ನೇದು. ಬೂತ್ ಮಟ್ಟದ ಈ 7ನೇದು ನಿಮ್ಗೆಲ್ಲ ಗೊತ್ತು. ಈಗ ಆಲ್ರೆಡಿ ನಾವೇನು ಬೂತ್ ಲೆವೆಲ್ ಏಜೆಂಟ್ ಅಪಾಯಿಂಟ್ ಮಾಡಿದೀವಿ, ಇದೇ ನಿಮ್ಮ ಬೂತ್ ಲೆವೆಲ್ ಏಜೆಂಟರು. ಇದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 15 ದಾವೆ ಮತ್ತು ಆಕ್ಷೇಪಣೆಗಳ ಅವಧಿ. ಪೇಜ್ ನಂಬರ್ 15 ನಮ್ಗೆ ಬೇಕಾಗಿರ್ತಕ್ಕಂಥ ಫಾರಂ ನಂಬರ್ 6. ಫಾರಂ ನಂಬರ್ 6 ಏನಪ್ಪ ಅಂದ್ರೆ ಸೇರ್ಸಕ್ಕೆ 18+ ಮತದಾರ 18+ ವಯಸ್ಸಾಗಿರ್ಬೇಕು. ಯಾರಾದ್ರೂ ಆಗಿರ್ಲಿ, ಅವನು ಭಾರತೀಯ ನಾಗರಿಕನಾಗಿರ್ಬೇಕು. ಇವೆರಡು ಕ್ರೈಟೀರಿಯಾ ಇದ್ರೆ ಸಾಕು, ಅವರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ. 6A ಯಾರಾದ್ರೂ ಹೆಸರನ್ನ ಬದಲಾವಣೆ ಮಾಡೋದು, ನೇಮ್ ಚೇಂಜ್ ಮಾಡೋದು ಅಥವಾ ಅಡ್ರೆಸ್ ಚೇಂಜ್ ಮಾಡೋದು, ತಪ್ಪುಗಳಾಗಿ ಸರಿಪಡಿಸಬೇಕಂತ ಫೋಟೋ ಚೇಂಜ್ ಮಾಡಕ್ಕೆ 6A ಇವೆರಡು ಫಾರಂ ಇದ್ರೆ ಸಾಕು. ಒಂದೇ ಒಂದು ಲಾಸ್ಟ್ ವಿಶೇಷ ಸೂಚನೆ ಇದೆ. ಸೂಚನೆ ಇಲ್ಲದೆ ಅಳಿವಿಸಿಕೆ ಇಲ್ಲ, ಪರಿಶೀಲನೆ ಇಲ್ಲದೆ ಸೇರ್ಪಡೆ ಇಲ್ಲ. ಎಸ್ಐಆರ್ ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆ ಅಲ್ಲ, ಇದು ಚುನಾವಣಾ ಆಯೋಗ, ಸರ್ಕಾರಿ ಯಂತ್ರೋಪಕರಣ ಮತ್ತು ರಾಜಕೀಯ ಪಕ್ಷಗಳ ನಡುವೆ ಹಂಚಿಕೆಯಾದ ಜಂಟಿ ಪ್ರಜಾಸತ್ತಾತ್ಮಕ ಕಾರ್ಯಕ್ರಮವಾಗಿದೆ. ಒಟ್ಟಾರೆ ಯಾರದೇ ಹೆಸರನ್ನ ಸೂಚನೆಯಿಂದ ಕೈ ಬಿಡಲ್ಲ. ಯಾರನ್ನಾದ್ರೂ ಸೇರಿಸಬೇಕು ಅಂದ್ರೆ ಅಗತ್ಯವಾದ ದಾಖಲಾತಿಗಳನ್ನು ಕೊಡದ ಹೊರತು ಸೇರಿಸ್ಕೊಳ್ಳ. ಇದಿಷ್ಟೇ. 18 ವರ್ಷ ಆಗದೇನೋ ಕೆಲವೊಂದು ಸಮುದಾಯದಲ್ಲಿ ಸೇರಿಸಿದ್ದಾರೆ, ಕೆಲವೊಬ್ರು ಬೇರೆ ದೇಶದಿಂದ ಬಂದವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ತೆಗಿಬೇಕು, ಸತೋದರ ತೆಗಿಬೇಕು, ಡಬಲ್ ಎಂಟ್ರಿ, ಟ್ರಿಬಲ್ ಎಂಟ್ರಿ ತೆಗಿಬೇಕು, ನಕಲಿ ಆಗೋದನ್ನ ತೆಗಿಬೇಕು. ಒಟ್ಟಾರೆ ಈ ಮತ ಪಟ್ಟಿಯನ್ನ ವಿಶೇಷವಾಗಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದೇ ವಿಶೇಷ ಪರಿಷ್ಕರಣೆ. ಈ ಪರಿಷ್ಕರಣೆಯಲ್ಲಿ ತಾವೆಲ್ಲರೂ ನಮ್ಮ ಪಕ್ಷದ ಪರವಾಗಿ ಆ 1 ತಿಂಗಳ ಕಾಲ ಇದ್ದು ಈ ಪಟ್ಟಿಯ ಪರಿಷ್ಕರಣೆಯಲ್ಲಿ ಜೊತೆಗಿದ್ರೆ ಒಂದಷ್ಟು ಈ ಪಕ್ಷದ ಗೆಲುವಿಗೆ, ಮುಂದೆ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮಿಂದ ದೊಡ್ಡ ಕೊಡುಗೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್. ಯಾರಾದ್ರೂ BLOಗಳು ಆಗಿರ್ತೀರಿ, ಏನಾದ್ರೂ ಬದಲಾವಣೆ ಮಾಡಬೇಕು, ನಿಮ್ಗೆ ಏನಾದ್ರೂ ಅಗತ್ಯ ಕೆಲಸಗಳಿದೆ, ಇಲ್ಲ ಬರಕ್ಕಾಗಲ್ಲ, ಅದನ್ನೇನೋ ತುರ್ತಾಗಿ ಕೆಲಸಗಳಿದೆ, ಸಮಯದಲ್ಲಿ ಭಾಗವಹಿಸಕ್ಕಾಗದ್ರೆ ಇವತ್ತು ನಿಮ್ಮನ್ನ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು BLA 1 ಅಂತ ಬಿರಾದರ್ ಮಾತ್ರ. ಇವರು BLA 1 ಆಗಿರ್ತಾರೆ. ಬಿರಾದರ್ ಅವರು ನಿಮ್ಮನ್ನ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ ಕೇಸ್ ನಾಳೆ ಬಿರಾದರ್ ಅವರೇ ಯಾವ್ದೋ ಚುನಾವಣೆ ನಿಂತ್ಕೊಂಡ್ರು, ಬೇರೆ ಏನೋ ಅವ್ರಿಗೆ ತುರ್ತಾಗೋದ್ರೆ ಇವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಅವಕಾಶ ಸನ್ಮಾನ್ಯ ಕುಮಾರಣ್ಣವ್ರಿಗಿದೆ. ಯಾಕಂದ್ರೆ ಒಂದು ಪಕ್ಷದ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರು ಯಾರಿರ್ತಾರೋ ಆ ಪಕ್ಷದ ಅಧ್ಯಕ್ಷರಿಗೆ ಅವರನ್ನ ಬದಲಾವಣೆ ಮಾಡೋ ಅವಕಾಶ ಇರ್ತದೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ನಾನು ವಿನಮ್ರವಾಗಿ ಬೇಡ್ಕೊಳ್ತಕ್ಕಂಥದ್ದು ಇಷ್ಟೇ. ಮುಂದೆ BD ಪಾಟೀಲ್ರ ನಾವು ದೊಡ್ಡ ಹುದ್ದೆಯಲ್ಲಿ ನೋಡಬೇಕು, ಅವರ ವಿಧಾನಸಭಾ ಪ್ರವೇಶ ಮಾಡಬೇಕು ಅಂದ್ರೆ ಇವತ್ತು ಜನಮನ್ನಣೆಯನ್ನು ಪಡೆದು ಜನಾನುರಾಗಿಯಾಗಿ ಈ ಮಣ್ಣಿನ ಮಗನಾಗಿ ಈ ಇಂಡಿ ತಾಲೂಕಿನ ಜನಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥ BD ಪಾಟೀಲ್ನ ಈಗಾಗಲೇ ದೇವೇಗೌಡರು ಗೆದ್ದಿಯ ಘೋಷಣಾ ವಾಕ್ಯವನ್ನು ಅವರು ವಿಜಯಪುರ ಸಮಾವೇಶದಲ್ಲಿ ಹೇಳಿದ್ದಾರೆ. ಅದು 100ಕ್ಕೆ 100 ಸತ್ಯ ಆಗುತ್ತೆ. ಮುಂದೆ ಕೇವಲ ಶಾಸಕರಲ್ಲ, ಅದಕ್ಕಿಂತ ದೊಡ್ಡ ಮಟ್ಟದ ಹುದ್ದೆ ಅವರಿಗೆ ಸಿಗುತ್ತೆ ಅಂತ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಅವರು ಎದೆಗುಂದಬೇಕಾದಂತ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಮುಂದಿನ ವರ್ಷ ಚುನಾವಣೆ ನಡೀಬಹುದು. ಈ ಎಲ್ಲಾ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಮುಂದಿನ ವರ್ಷವೇ ಚುನಾವಣೆಗೆ ತಯಾರಾಗ್ಲಿ. ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ಪಕ್ಷವೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ ಹೇಳ್ತಾ, ದೇವೇಗೌಡ ಅಪ್ಪಾಜಿ ಅವರಿಗೆ, ಮಾನ್ಯ ಕುಮಾರಣ್ಣವ್ರಿಗೆ, ನಿಖಿಲಣ್ಣನವ್ರಿಗೆ, BD ಪಾಟೀಲ್ರಿಗೆ, JDS ಕಾರ್ಯಕರ್ತರಿಗೆ ಥ್ಯಾಂಕ್ ಯು. ಪ್ರಶ್ನೆ ಇದ್ರೆ ಕೇಳಿ.